ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರಿಗೆ ನೋಟಿಸ್ ಕೊಡಲಾಗಿತ್ತು. ಅದರಲ್ಲಿ ವಕೀಲರಾದಂತಹ ದೇವರಾಜೇಗೌಡ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಇವತ್ತು SIT ಮುಂದೆ ಅವರು ಹಾಜರಾಗಿದ್ದು ಯಾವ ಕಾರಣಕ್ಕೆ ಅನ್ನೋ ಒಂದು ವಿಚಾರದ ಬಗ್ಗೆ ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಹಾಜರಾದ್ರಿ, ಏನೆಲ್ಲ ವಿಚಾರ ಕೇಳಿದ್ರು ಅನ್ನುವಂತಹದ್ದು ಒಂದು, ನೀವೇನು ದಾಖಲಾತಿ ಕೊಡುವಂತಹ ವಿಚಾರವಾಗೂ ಕೂಡ ಮಾತನಾಡಿ. ಮೇಡಮ್, ಇವತ್ತು ವಿಚಾರಣೆ ಇತ್ತಿಲ್ಲ. ನಿನ್ನೆ ನಾನು ನನ್ನ ಮನವಿ ಮೇಲೆ ನನಗೆ ನೋಟಿಸ್ ಜಾರಿ ಮಾಡಿದ್ರು, ಅಂದರೆ ಮೊನ್ನೆ ನೋಟಿಸ್ ಜಾರಿ ಮಾಡಿದರು ನನ್ನ ರಿಕ್ವೆಸ್ಟ್ ಮೇಲೆ. ಯಾಕೆಂದರೆ ನಾನು ಮಾಧ್ಯಮದಲ್ಲಿ ಹೇಳಿದ್ದೆ, ನಾನು ಅದರಲ್ಲಿ ದಯಮಾಡಿ SIT ಅವರು ನನಗೆ ನೋಟಿಸ್ ಕೊಡಲಿ, ಅಲ್ಲಿ ನಾನೇ ಖುದ್ದು ಹಾಜರಾಗಿ ಕೊಡ್ತೀನಿ ಅಂತ ಹೇಳಿದೆ. ಆ ಕಾರಣದಿಂದ ನನಗೆ ನೋಟಿಸ್ ಜಾರಿ ಮಾಡಿದರು. ನಿನ್ನೆ ಬಂದು ನಾನು ಅದಕ್ಕೆ ಪೂರಕವಾದಂಥ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದೀನಿ. ನಾನಲ್ಲಿ ವಿಚಾರಣೆಗಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಒಂದು ಕೊಡಬೇಕಾಯ್ತು, ಒಂದು ಪೇಪರ್ ಅದು. ಹಾಗಾಗಿ ಅದನ್ನು ಕೊಡೋಕ್ಕೆ ಇವತ್ತು ಬಂದಿದ್ದೆ. ನಾವಲ್ಲಿ ಒಂದು ಪಾರ್ಟು ವಿಡಿಯೋ ಮಾಡಿರುವಂತಹ ವಿಚಾರ, ಮತ್ತೊಂದು ಕಡೆ ಇಡೀ ಹಾಸನ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಿಗೂ ಕೂಡ ಪೆನ್ ಡ್ರೈವ್ ಹಂಚಿಕೆ ಆಗಿದೆ. ಎಲ್ಲೋ ಒಂದು ಕಡೆ ಮಹಿಳೆಯರ ಮಾನ ಪೆನ್ ಡ್ರೈವ್ನ ಮೂಲಕ ಹರಾಜಾಗ್ತಾ ಇರುವಂಥದ್ದು. ಹಂಚಿಕೆದಾರರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅವ್ರಿಗೂ ಶಿಕ್ಷೆ ಸಿಗಬೇಕು ಅನ್ನುವಂತಹದ್ದು ಕೂಡ ಅನೇಕರ ಮಾತು. ಈಗ ನೋಡಿ, ಒಂದು ನಮ್ಮ ಸಂತಸ್ತ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗಿದೆ. ಈಗ ಅವ್ರ ಕುಟುಂಬದ ಮಾನ ಮರ್ಯಾದೆ ಅವರು ರೋಡಲ್ಲಿ ಹರಾಜು ಹಾಕಿದ್ದಾರೆ. ಅಲ್ಲಿ ಇವತ್ತು ಅವರು ಬದುಕಬೇಕೋ ಸಾಯ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಅವತ್ತು ಅವ್ರ ಕುಟುಂಬ ಇದೆ. ಇವತ್ತಲ್ಲಿ ಮೊದಲು ನಾನಲ್ಲಿ ಅವರಲ್ಲಿ ನಾವು ಫಸ್ಟ್ ನಮ್ಮ ಹೆಣ್ಣು ಕುಲದಲ್ಲಿ ನಾನು ಕ್ಷಮೆನೇ ಕೇಳ್ತೀನಿ ಅಲ್ಲಿ. ಯಾಕೆಂದರೆ ಹೆಣ್ಣು ಕುಲದಲ್ಲಿ ಏನು ನಡಿಬಾರ್ದಿತ್ತು ಅಂಥ ಒಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಈಗ ಅಲ್ಲಿ ಇಂಥ ನೀಚ ಕೆಲಸ ಮಾಡಿದಂಥ ಆ ವಿಡಿಯೋಗಳನ್ನು ಇವ್ರು ಏನು ಮಾಡಿದ್ರು, ಸಾಮಾಜಿಕವಾಗಿ ಪಬ್ಲಿಕಲ್ಲೆಲ್ಲ ಹಂಚಿ ಇವತ್ತು ಆ ಹೆಣ್ಣು ಮಕ್ಕಳು ಸ್ವಲ್ಪ ಇದ್ದಂಥ ಜೀವನ ಕಳೆದಾಕ್ಬಿಟ್ಟವ್ರು. ಇಲ್ಲಿ ನನ್ನ ಹೋರಾಟ ಒಂದು ಸಕ್ಸಸ್ ಏನಾಗಿದೆ ಅಂತಂದರೆ, ಕೆಲವು ನೀಚರ ಕೃತ್ಯ ಹೊರಗೆ ಬಂದಿದೆ. ನಾನು ಒಂದು ಗೆಲುವನ್ನು ಕಂಡಿದ್ದೀನಿ ನಾನಲ್ಲಿ. ಎರಡನೇ ಗೆಲುವು ಏನು ಅಂತ ಅಂದ್ರಲ್ಲಿ, ನನ್ನ ಗುರಿ ಇದ್ದಿದ್ದು ಆ ನೀಚರನ್ನ ನ್ಯಾಯಾಲಯದಲ್ಲೇ ಶಿಕ್ಷೆ ಕೊಡಿಸ್ಬೇಕಂತ ನನ್ನ ತಲೆಯಲ್ಲಿತ್ತು. ನಾನು ನ್ಯಾಯಾಲಯದಲ್ಲಿ ಕೊಡಬೇಕು. ನಾನಲ್ಲಿ ಯಾರೋ ಸಂತಸ್ತ ಮಹಿಳೆ ಬರಲಿ ಅಂತ ಕಾಯ್ತಿದ್ದೆ, ಇದವರು ಬರಲಿಲ್ಲ. ಅಲ್ಲಿ ಅವ್ರು ಬಂದಿರೋ ಕೋರ್ಟ್ ಮುಖಾಂತರ ಅವ್ರನ್ನ ಶಿಕ್ಷೆ ಕೊಡಿಸ್ತಿದ್ದೆ ನಾನಲ್ಲಿ. ಆದರೆ ಅದನ್ನು ವೈಲೇಟ್ ಮಾಡಿ ಇವರು ಅದನ್ನು ಹಂಚಿಕೆ ಮಾಡಿದ್ರು. ಇಲ್ಲಿ ಯಾವ ವ್ಯಕ್ತಿ ನ್ಯಾಯ ಬೇಕು ಅಂತ ನನ್ನ ಪೆಂಡ್ರ ತಂದಿದ್ದವನಲ್ಲಿ ನನ್ನಿಂದ ಒಂದು 3 ತಿಂಗಳಿಂದ ದೂರ ಆಗೋದು ಅವನಲ್ಲಿ. ಅದೇ ವ್ಯಕ್ತಿ ಇದರಲ್ಲಿ ಮೇಯ್ನ್ ಪಾತ್ರ ಇರೋದಲ್ಲಿ. ಅಲ್ಲಿ ಅವನು ಯಾರ್ಯಾರ ಜೊತೆ ಮಾತನಾಡ್ಕೊಂಡ, ಅವನಲ್ಲಿ ಅವನ ಹಿಂದೆ ಬೇರೆ ಬ್ಯಾಕ್ಗ್ರೌಂಡ್ ಯಾರಿದಾರಲ್ಲಿ, ಯಾವ ತೋಟದಲ್ಲಿ ಇದು ಪೆಂಡ್ರೈಗೆ ಸಂಬಂಧಪಟ್ಟಂಥ ವಿಚಾರಣೆ ಡಿಸ್ಕಸ್ ಆಯಿತು ಅಲ್ಲಿ. ಅಂದರೆ ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ ಅನ್ನೋ ತೋಟದ ಮನೆಯಲ್ಲಿ ಅದು ಹಿಂದೆ ಆ ತೋಟಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಏನು ಸಂಬಂಧ ಇತ್ತು, ಅದು ಎಲ್ಲ ತನಿಖೆ ಬರ್ತದೀಗ ಅದು. ಸೊ ಹಾಗಾಗಿ ಈ ಪೆನ್ ಡ್ರೈವು ಯಾವ ರೀತಿ ಸರ್ಕ್ಯುಲೇಟ್ ಆಯಿತು, ಅಷ್ಟು ಪೆನ್ ಡ್ರೈವ್ ಮಾಡ್ಸೋಕ್ಕೆ ದುಡ್ಡಲ್ಲಿಂದ ಬಂತು ಅವನಿಗೆ. ಯಾಕೆಂದ್ರೆ ದುಡ್ಡು ಅಂತ ಇತ್ತಿಲ್ಲ ನನಗೆ ಗೊತ್ತದು. ಇವತ್ತು 1 ಲಕ್ಷ ಪೆನ್ ಡ್ರೈವನ್ನು ಕೂಡ ಇವತ್ತು ಕಮ್ಮಿ ಒಂದು 400 ರೂಪಾಯಿಗೂ 40 ಲಕ್ಷ ದುಡ್ಡು ಆಗ್ತದಲ್ಲಿ. ಸೊ ಇಷ್ಟು ಅಮೌಂಟನ್ನು ಯಾರು ಹಾಕಿದ್ರಲ್ಲಿ, ಇವ್ರು ಬೆನ್ನೆಲುಬಾಗಿ ಯಾರು ನಿಂತವ್ರೆ ಅಲ್ಲಿ, ಇವ್ರನ್ನ ಸೆಕ್ಯೂರ್ ಮಾಡೋಕ್ಕೆ ಇಷ್ಟೆಲ್ಲ ಇದು ಕೊಡಲು ನಾನು ಕಾಮನಾಗಿ ಓಡಾಡ್ತಾ ಇದ್ದೀನಿ ನಾನಲ್ಲಿ. ಆದರೆ ಅವನು ತಲೆ ಮರೆಸ್ಕೊಂಡಿದ್ದಾನೆ. ಅವನಲ್ಲಿ ಯಾಕೆ ತಲೆ ಮರೆಸ್ಕೊಂಡಿದ್ದಾನೆ? ಅವನಲ್ಲಿ ಅವ್ನು ರಕ್ಷಣೆ ಮಾಡ್ತಾ ಇರೋದು ಯಾರು? ಆಮೇಲೆ ಈ ಕೃತ್ಯದ ಹಿಂದೆ ಒಂದು ದೊಡ್ಡ ಕರಾಳ ಸೈನ್ಯ ಇದೆ. ಅದು ಆ ಸೈನ್ಯ ಹೊರಗೆ ಬರಬೇಕಾದ್ರಲ್ಲಿ ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನಂತಂದರೆ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇವತ್ತು ಗೌರವವನ್ನು ಹಾಳು ಮಾಡಿದ್ದಾರೆ. ಇವರು ನಾಯಕತ್ವ ವಿಚಾರವಾಗಿ ಈ ರೀತಿ ನಡೀತದೆ ಅನ್ನುವಂತಹ ನಿಮ್ಮ ಆರೋಪ. ಖಂಡಿತ ಇಲ್ಲಿ ಏನಾಗಿದೆ ಅಂತಂದರೆ, ರಾಜಕೀಯವಾಗಿ ಅವರ ರಾಜಕೀಯ ನಾಯಕತ್ವ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈನ ಕೃತ್ಯಕ್ಕೆ ಕ್ಲಬ್ ಆಗ್ಬಿಟ್ಟು ಅವರು ಒಬ್ಬರು ತುಣಿಯೋಕ್ಕೋಸ್ಕರ ಅವರಲ್ಲಿ ನಮ್ಮ ಊರಿನ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜು ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ನಿಮ್ಮ ನಾಯಕತ್ವದಿಂದ ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗೋದು ಬೇಡ ಅಂತೇಳಿ ನಾನು ಕೂಡ ನಮ್ಮ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಆ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮತ್ತವ್ರು ಏನೇ ಆಗಿರ್ಬೋದು, ಅಲ್ಲಿ ನಾನು ಇಲ್ಲಿಂದ ಹೊರಟ ನಂತರ ನಾನಲ್ಲಿ ಪೂಜ್ಯ ನಮ್ಮ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತೀನಿ. ನಾನು ನಿರ್ಮಲಾ ಸ್ವಾಮೀಜಿಯವ್ರು ಭೇಟಿ ಮಾಡಿ ನಾನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಮೊದಲು ಎಲ್ಲರನ್ನ ಕರೆಸಿ ಅಲ್ಲಿ ಈ ಮಾನ ಹರಾಜು ಹಾಕೋದನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳ್ತೀನಿ ನಾನು. ನೀವು ಮಹಾನ್ ನಾಯಕರಂತಿದ್ದೀರಾ, ಕುಮಾರಸ್ವಾಮಿ ಮಹಾನ್ ನಾಯಕರಂತಿದ್ದಾರೆ, ಯಾರವರು ಮಹಾನ್ ನಾಯಕರು ಅಂತ ಕಾದು ನೋಡಿ, ಅತಿ ಶೀಘ್ರದಲ್ಲಿ ಹೊರಗೆ ಬರ್ತಾರೆ. ಥ್ಯಾಂಕ್ ಯು. ಇದಿಷ್ಟು ದೇವರಾಜೇಗೌಡ ಅವರ ಮತ್ತು ಕ್ಯಾಮ್ರಾಮನ್ ಧನರಾಜ್ ಜೊತೆ ದೀಪಾ ಕುಕ್ವಾಡ, ಪವರ್ TV ಬೆಂಗಳೂರು.